ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ರೂಫ್. ಇವತ್ತಿನ ವಿಡಿಯೋದಲ್ಲಿ ಗಡ್ಸಪ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಪಲ್ಯ ಮಾಡೋಕ್ಕೆ ಸಾಸಿವೆ, ಜೀರಿಗೆ, 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು ಬೆಳ್ಳುಳ್ಳಿ, 2ರಿಂದ 3 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 2 ಟೊಮೊಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಈ ಪಲ್ಯ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್. ಈಗ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಒಂದು 2ರಿಂದ 3 ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಬಿಸಿಯಾದ ನಂತರ ನಾವು ತೊಗೊಂಡಿರ್ತಕ್ಕಂಥ ಸಾಸಿವೆ ಜೀರಿಗೆನ ಹಾಕಿ, ಇದು ಸ್ವಲ್ಪ ಚಟ್ಪಟ ಸಿಡಿತಿದ್ದಂಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ, ನಂತರ ಇದು ಸ್ವಲ್ಪ ಬೆಳ್ಳುಳ್ಳಿ ಕಂದು ಬಣ್ಣ ಆಗ್ತಿದ್ದಂಗೆ ಸ್ವಲ್ಪ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳಿ, ಅಂದರೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು, ಆ ರೀತಿ ಬಾಡಿಸ್ಕೊಳ್ಳಿ. ಇದ್ರ ಜೊತೆಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಹಣ್ಣನ್ನು ಕೂಡ ಹಾಕಿಬಿಟ್ಟು ಬಾಡಿಸ್ಕೊಳ್ಳಿ. ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ಕೂಡ ವಾಶ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ. ಈಗ ಅದನ್ನು ಕೂಡ ಈಗ ಎಣ್ಣೆಯಲ್ಲೇ ಹಾಕಿ ಬಾಡಿಸ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಅದು ಸೊಪ್ಪಿಂದ ಹಸಿ ವಾಸನೆ ಹೋಗ್ಬೇಕಲ್ಲ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ್ರೇ ಅದ್ರದ್ದು ಹಸಿ ವಾಸನೆ ಹೋಗೋದು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಈ ರೀತಿ ಸೊಪ್ಪು ಸ್ವಲ್ಪ ಬೆಂದ ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ, ಟೊಮೊಟೊ, ಈ ಸೊಪ್ಪು ಎಲ್ಲದರ ಜೊತೆಗೇ ಸಾಂಬಾರು ಪೌಡ್ರು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನೆನೆಸಿರ್ತಕ್ಕಂಥ ಕಾಳುಗಳನ್ನೆಲ್ಲ ಹಾಕ್ಕೊಳ್ಳೋಣ. ನಾನು ರಾತ್ರಿಯೇ ಎಲ್ಲ ಕಾಳುಗಳನ್ನು ನೆನೆಸಿಟ್ಟಿದ್ದೆ. ನಾನಿಲ್ಲಿ ತೊಗೊಂಡಿರೋದು ಕಡಲೆಕಾಳು, ಹೆಸರು ಕಾಳು, ಬಟಾಣಿ ಮತ್ತು ಹುರುಳಿಕಾಳು, ಇವೆಲ್ಲವೂ ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ಶೇಂಗಾ ಕಾಳನ್ನು ಹಾಕ್ಕೋಬೋದು. ನಾನಿಲ್ಲಿ ಮರ್ತೆ ನೆನೆಸೋದು, ಹಾಗಾಗಿ ಇದಿಷ್ಟು ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಅಲಸಂದಿ ಕಾಳಿದ್ರೆ ಅಲಸಂದಿ ಕಾಳನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಬೌಲಷ್ಟು ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು 2 ಸ್ಪೂನ್ನಷ್ಟು ಕುರ್ಷಾಣಿ ಕುರ್ಷಾಣಿ ಪುಡಿನ ಹಾಕೋದ್ರಿಂದ ಪಲ್ಯ ತುಂಬ ಟೇಸ್ಟ್ ಬರುತ್ತೆ. ಕಾಯಿ ತುರಿ, ಕುರ್ಷಾಣಿ ಪುಡಿ ಹಾಕೋದು ತುಂಬ ಟೇಸ್ಟ್ ಕೊಡುತ್ತೆ ಈ ಪಲ್ಯಕ್ಕೆ. ಎಸ್ಪೆಷಲಿ ಈ ಕಾಳಿನ ಪಲ್ಯಕ್ಕಂತೂ ಸೂಪರಾಗಿರುತ್ತೆ. ಇದು ಕುರ್ಷಾಣಿ ಪುಡಿ ಇರಲೇಬೇಕು, ಅದಿದ್ರೇ ಚೆನ್ನಾಗೆ. ಹಾಗೆ ಕಾಯಿ ತುರಿನೂ ಅಷ್ಟೇ. ಕಾಯಿ ತುರಿ ಎಲ್ಲ ಪಲ್ಯಗಳಿಗೆ, ಪಲ್ಯ ಅಷ್ಟೇ ಅಲ್ಲ, ಎಲ್ಲ ಅಡುಗೆಗಳಿಗೂ ಇದ್ದರೆ ಟೇಸ್ಟು. ಇಂಗು ತೆಂಗು ಇದ್ದರೆ ಯಾರು ಅಡುಗೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಅಂತಾರಲ್ಲ, ಹಾಗೆ. ಇಷ್ಟೆಲ್ಲ ಹಾಕಿದ ಮೇಲೆ ಇದಕ್ಕೆ ಒಂದು ಗ್ಲಾಸ್ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡಿ. ಕಾಳೆಲ್ಲ ಚೆನ್ನಾಗಿ ಬೇಯಬೇಕು. ನೀವು ಡೈರೆಕ್ಟಾಗಿ ಮಾಡೋದಾದರೆ ಈ ರೀತಿ ಹಾಕಿ ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ. ಇಲ್ಲ ಕುಕ್ಕರಲ್ಲಿ ಮಾಡೋದಾದರೆ ಒಂದು 2 ವಿಷಲ್ ಹೊಡೆಸ್ಕೊಂಡ್ರೂ ಈಸಿಯಾಗಿ ಆಗಿಬಿಡುತ್ತೆ. ಜೊತೆಗೆ ಇಲ್ಲೊಂದು ಸ್ವಲ್ಪ ಬೆಲ್ಲ ಸೇರಿಸ್ತಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಕುಕ್ಕರಲ್ಲಿ ಹಾಕಿ ವಿಷಲ್ ಹೊಡೆಸ್ಕೊಂಡ್ರೂ ಒಂದು 2 ವಿಷಲ್ ಹೊಡೆಸಿದ್ರೆ ಸಾಕು, ಪಲ್ಯ ಆಗೋಗ್ಬಿಡುತ್ತೆ. ನಾನು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಕಾಳು ಬೇಯಲಿಕ್ಕೆ ಹೆಚ್ಚಿಗೆ ನೀರು ಬೇಕಾಗುತ್ತೆ ಅಂತೇಳ್ಬಿಟ್ಟು ಮತ್ತೊಂದು ಲೋಟ ನೀರನ್ನು ಆ್ಯಡ್ ಮಾಡಿ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ನೀವು ಕುಕ್ಕರಲ್ಲಿ ಮಾಡೋದಾದರೆ 1ರಿಂದ 1.5 ಲೋಟದಷ್ಟು ನೀರು ಹಾಕಿ ಒಂದು 2 ವಿಷಲ್ ಕೂಗಿಸ್ಕೊಂಬಿಡಿ. ವಿಷಲ್ ಆರಿದ ನಂತರ ಕುಕ್ಕರ್ ಲಿಡ್ ಓಪನ್ ಮಾಡಿ ಪಲ್ಯನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಹುಳಿ ಏನಾರು ಕಡಿಮೆ ಅನಿಸಿದರೆ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಕುದಿಸ್ಕೊಳ್ಳಿ ಅಷ್ಟೇ, ಆಗ ಪಲ್ಯ ರೆಡಿ ಆಗೋಗುತ್ತೆ. ಬಟ್ ಇಲ್ಲಿ ನಾನು ಪಾತ್ರೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ, ಕುಕ್ಕರಲ್ಲಾದರೆ ಬೇಗ ಆಗೋಗುತ್ತೆ. ಈ ಪಲ್ಯದ ಜೊತೆ ಜೋಳದ ರೊಟ್ಟಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ಜೋಳದ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಒಮ್ಮೆ ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.